ಸರ್ ನಮಸ್ಕಾರ ಸರ್, ಎಲ್ರಿಗೂ ನಮಸ್ತೆ. ಇದೊಂದು ಡಾಂಬರ್ ರಸ್ತೆ. ಈ ಒಂದು ಡಾಂಬರ್ ರಸ್ತೆ ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಹೋಗ್ತಕ್ಕಂಥ ಆ ಸ್ಕೂಟ್ರ್ ಬರ್ತಾ ಇದ್ದಾರಲ್ಲ, ಅದೊಂದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ, ನಾನು ಹೇಳ್ತೀನಿ. ಆ ಸ್ಕೂಟ್ರ್ ಬಂತಲ್ಲ, ಅದೇ ನೇರಕ್ಕೆ ಈ ಒಂದು ಡಾಂಬರ್ ರಸ್ತೆಗೆ ಅಟ್ಯಾಚ್ ಆಗಿ ಇರ್ತಕ್ಕಂಥ ಈ ಒಂದು ಆಸ್ತಿ. ಆಲ್ಮೋಸ್ಟು ನಾರ್ತ್ ಸೌತು ಭಾಳ ವಿಶಾಲವಾಗಿದೆ. ಒಳ್ಳೆ ಬಾಕ್ಸ್ ಪೀಸ್ ಲ್ಯಾಂಡ್ ಇದು. ಹೀಗೆ ಹೋದರೆ ಇನ್ನೊಂದು 600-700 ಅಡಿ ಅಂತರದಲ್ಲಿ ಈ ಕಡೆ ಒಂದು ಹಳ್ಳಿ ಸಿಗುತ್ತೆ. ಸೊ ಕೊಳ್ಳೇಗಾಲದಿಂದ MMLSಗೆ ಹೋಗ್ತೀವಲ್ಲ, ಆ ಒಂದು ಹೈವೇಗೆ ಈ ಲ್ಯಾಂಡಿಂದ ಒಂದು 4 ಆಗ್ಬೋದು ಅಂತ ಅನ್ಕೊಳ್ತೀನಿ ನಾನು. ಕೊಳ್ಳೇಗಾಲದಿಂದ MMLSಗೆ ಹೋಗ್ತೀವಲ್ಲ, ಆ ರೋಡ್ಗೆ ಹೈವೇಗೆ MMLS ಹೈವೇಗೆ 4 ಆಗುತ್ತೆ. ಓಕೆ, ಜೊತೆಗೆ ಈ ಒಂದು ಇನ್ನೊಂದು 600-700 ಅಡಿ ಅಂತರ ಹೋದರೆ ಒಂದು ಹಳ್ಳಿ ಸಿಗುತ್ತೆ. ಅದು ಒಂದು ಅರ್ಧ ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಓಕೆ, ಜೊತೆಗೆ ನೋಡಿ ಈ ಕಡೆ ಇನ್ನೊಂದು ಹಳ್ಳಿ ಸಿಗುತ್ತೆ. ನೋಡಿ ಅಲ್ಲೊಂದು ವಾಟರ್ ಟ್ಯಾಂಕ್ ಕಾಣಿಸ್ತಾ ಇದೆಯಲ್ಲ, ಅದೊಂದು ಊರು. ನೋಡಿ ಅವನು ಕ್ರಾಸ್ ಆಗ್ತಾ ಇದ್ದಾನೆ ನೋಡಿ. ಅಲ್ಲಿ ನೋಡಿ ಎಡಗಡೆಗೆ ಆದಂಗೆ ಒಂದು ರೋಡ್ ಹೋಗುತ್ತೆ. ಆ ರೋಡ್ ಎಂಡು ತನಕನೂ ಈ ಒಂದು ಆಸ್ತಿ ಇದೆ. ಓಕೆ, ಅಲ್ಲಿಂದ ಸ್ಟಾರ್ಟ್ ಆದರೆ ಹೀಗೆ ಈ ಒಂದು ರಸ್ತೆಗೆ ಭಾಳ ವಿಶಾಲವಾಗಿ ನಾರ್ತ್ ಸೌತು ಜೊತೆಗೆ ಈಸ್ಟ್ ವೆಸ್ಟು ಒಳ್ಳೆ ಬಾಕ್ಸ್ ಪೀಸ್ ಲ್ಯಾಂಡ್ ಇದೆ. ಇದು ಒಟ್ಟು 4 ಎಕರೆ. ಅದರಲ್ಲಿ 2 ಎಕರೆನ ಈ ಕಡೆಗಾದಂಗೆ ಮಾಡಿಕೊಡ್ತಾರೆ. ಈ ಕಡೆಗಾದಂಗೆ ಆ ಕಡೆ ಎರಡು ಕಡೆ ರೋಡ್ ಕಾರ್ನರ್ ಇದೆಯಲ್ಲ, 2 ಕಡೆ ಎಂಟ್ರಿ ಆಗುತ್ತಲ್ಲ, ಹತ್ತಿಂದ ಆ ಕಡೆಯಿಂದ ಈ ನೋಡಿ ಇಲ್ಲಿ ತನಕ ಎಲ್ಲಿ ತನಕ ಬರ್ತದೋ 2 ಎಕರೆನ ಅವ್ರು ಇಟ್ಕೊಳ್ತಾರೆ. ಓಕೆ, ಇದು ಈಗ ಅಲ್ಲಿ ಬಂದು ಇದು SC ಲ್ಯಾಂಡು. ಅಂದರೆ ಅವ್ರಿಗೇನು ಗ್ರ್ಯಾಂಟೆಡ್ ಲ್ಯಾಂಡ್ ಅಲ್ಲ, ಅವರು ಇನ್ನೊಬ್ಬರಿಂದ ಕ್ರಯ ಆಗಿರ್ತಕ್ಕಂಥದ್ದು. ಇದೇ ಊರನ್ನ ಒಬ್ಬರು ಹಾಲುಮತಸ್ಥ ಗೌಡ್ರಿಂದ ಒಬ್ಬರು STಗಾಗಿತ್ತು. STಯಿಂದ ಇನ್ನೊಬ್ಬರು SCಗಾಗಿದೆ. ಹಾಗಾಗಿ ಯಾವುದೇ ಥರ ಕಾನೂನಾತ್ಮಕವಾದ ಏನೋ ಅಡಚಣೆಗಳು ಯಾವುದೂ ಆಗಲ್ಲ. ಸೊ 4 ಎಕರೆನೂ ಅವ್ರಿಗಾಗಿದೆ. ಅದರಲ್ಲಿ 2 ಎಕರೆ ನಿಮಗೆ ಮಾಡಿಕೊಡ್ತಾರೆ. ಓಕೆ, ಈಗ ನಮ್ಮೊಂದು 2 ಎಕರೆ ಸಾಕು ಬಜೆಟ್ಗೆ ಅಂತ ಅನ್ನೋರಾದರೆ ಒಳ್ಳೆ ಈ ಒಂದು ರಸ್ತೆಗೆ ಇದೆ, ಹಳ್ಳಿಗೆ ಹತ್ತಿರ ಇದೆ, 2 ಕಡೆ ಹಳ್ಳಿ ಇದೆ, ಅಕ್ಕಪಕ್ಕದಲ್ಲಿ ಎಲ್ಲ ಎಲೆಕ್ಟ್ರಿಕ್ಕು ಕಂಬಗಳೆಲ್ಲ ಹೋಗಿದೆ. ಜೊತೆಗೆ ನಿಮಗೆ ಸ್ವಲ್ಪ ವಾಟ್ರ್ ಕೂಡ ಆಗುತ್ತೆ. ಅಕ್ಕಪಕ್ಕದಲ್ಲೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ಅಕ್ಕಪಕ್ಕದಲ್ಲೆಲ್ಲ ಕೋಕೋನಟ್ಸ್ ಹಾಕ್ಕೊಂಡಿದ್ದಾರೆ, ಅರಿಶಿನ ಹಾಕ್ತಾರೆ, ಈರುಳ್ಳಿ ಹಾಕ್ತಾರೆ, ಜೋಳ ಬೆಳೀತಾರೆ, ಕಡಲೆಕಾಯಿ ಬೆಳೀತಾರೆ, ಸುಮಾರು ನೋಡಿ ಇನ್ನಿತರ ಏನೇನೋ ಕ್ರಾಪ್ಗಳನ್ನೆಲ್ಲ ಹಾಕಂತಾರೆ. ಹಾಗಾಗಿ ಆಮೇಲೆ ಇನ್ನೊಂದು ಏನಂದರೆ ಕೊಳ್ಳೇಗಾಲದಿಂದ ಒಂದು 15-16 ಆಗ್ಬೋದು ಅಂತ ಅಂದ್ಕೊಳ್ತೀನಿ. ಒಂದು 16-17 ಆಗ್ಬೋದು, 16-17 ಆಗುತ್ತೆ. ಇದು ಹನೂರಿಂದ ಒಂದು 6-7 ಆಗ್ಬೋದು. ಏನೋ ಇದು ಹನೂರು ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಈ ಒಂದು ನೋಡಿ ಒಂದು ಆಸ್ತಿ. ಸಂಪೂರ್ಣ ರೆಡ್ ಸಾಯಿಲು, ಒಂದು ಸಮತಟ್ಟವಾಗಿದೆ. ಲ್ಯಾಂಡ್ ಒಳಗಡೆ ಏನು ಅಚ್ಚುಕಟ್ಟು ಮಾಡೋ ಅಂಥದ್ದೇನಿಲ್ಲ. ಈ ಕಡೆ ರೋಡ್ ಎಂಟ್ರೆನ್ಸ್ ಇದೆಯಲ್ಲ, ಈ ಕಡೆ ರೋಡ್ ಎಂಟ್ರೆನ್ಸ್ ಮಾತ್ರ ಸ್ವಲ್ಪ ಅಚ್ಚುಕಟ್ಟು ಮಾಡ್ಕೊಬೇಕಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಒಂದು ಒಳ್ಳೆ ಇನ್ವೆಸ್ಟ್ಮೆಂಟ್ ಲ್ಯಾಂಡ್. ಓಕೆ, ಥ್ಯಾಂಕ್ ಯು ಸರ್.